ಸಂಡೇ ಮಾರ್ನಿಂಗ್ ಊರಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಯಮ್ ಸಖತ್ತಾಗಿದೆ ಅಲ್ವಾ? Hello everyone, welcome back to my new vlog and welcome to my channel. ಆ್ಯಕ್ಚುಲಿ ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ಕಂಪ್ಲೀಟಾಗಿ ಎಲ್ಲೂ ಕ್ಲಿಪ್ಸ್ ತಗೊಳಕ್ಕಾಗಲಿಲ್ಲ ನಾನು. ಆ್ಯಂಡ್ ಆಲ್ರೆಡಿ ನಿಮಗೆ ನಾನು ಹೇಳಿದೆ, ಲೈಕ್ ಮೋಸ್ಟ್ ಆಫ್ ದ ವೀಕೆಂಡ್ಸ್ ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀವಿ, ಇಲ್ಲಾಂತಂದರೆ ಯೂಶ್ವಲಿ ಊರಿಗೂ ತುಂಬ ಹೋಗ್ತಾ ಇರ್ತೀವಿ. ಸೊ ನಮ್ಮ ಅತ್ತೆ ಮಾವನು ನೋಡಬೇಕು ಮಕ್ಕಳನ್ನ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಎದರ್ ಅವ್ರು ಬರ್ತಾರೆ, ಇಲ್ಲಾಂತಂದರೆ ನಾವು ಹೋಗ್ತಿರ್ತೀವಿ. ಸೊ ನಮಗೂ ಊರಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಾವು ಮಾರ್ನಿಂಗ್ ಅಂದರೆ ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಿದ್ದಾಗಿತ್ತು. ಸೊ ಹೇಗೂ ಸ್ಯಾಟರ್ಡೆ ಅಲ್ವಾ, ಹರ್ಷ ಸ್ಕೂಲಿಂದ ಬರೋ ಅಷ್ಟರಲ್ಲಿ ನಾವು ಒಂದಷ್ಟು ಕೆಲಸ ಏನಿದೆ ಅದೆಲ್ಲ ಮುಗಿಸ್ಕೊಂಡು ರೆಡಿ ಆಗಿದ್ದರೆ ಅವ್ನು ಬಂದಿದ ತಕ್ಷಣ ಹೋಗೋಣ ಅಂತೇಳಿ. ಆ್ಯಂಡ್ ಇನ್ನೂ ಮುನಿದು ಕೆಲಸ ಮುಗ್ದಿರಲಿಲ್ಲ, ಮುನಿ ಬರೋ ಅಷ್ಟರಲ್ಲಿ ರೆಡಿ ಆಗಿಬಿಡೋಣ ಅಂತ ಮುಗಿಸ್ಕೊತಾ ಇದ್ದೀನಿ. ಯೂಶ್ವಲಿ ಯಾವಾಗಲೂ ಹರ್ಷನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದಿದ್ದಾದಮೇಲೆ ನಾನು ಮಿಕ್ಕಿದ ಕೆಲಸ ಏನಾದರೂ ಇದ್ದರೆ ಮಾಡ್ಕೊತೀನಿ. ಸೊ ಅವನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿ ಬಂದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡು ನಾನು ವೈಷ್ಮ ರೆಡಿ ಆಗೋಣ ಅಂತೇಳಿ ಅಂದ್ಕೊಂಡ್ವಿ. ಬಟ್ ಮಾರ್ನಿಂಗಿಂದನೇ ಸಿಕ್ಕಾಪಟ್ಟೆ ಬಿಸಿಲಿದೆ. ಆ್ಯಕ್ಚುಲಿ ಈಗಲೇ ಇಷ್ಟೊಂದು ಬಿಸಿಲಾಗ್ಬಿಟ್ಟಿದೆ, ಇನ್ನು ಸಮ್ಮರ್ ಹಾಲಿಡೇಸ್ ಬರ್ತಾ ಬರ್ತಾ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಸೊ ಇಂಟ್ರೆಸ್ಟ್ ಇರಲಿಲ್ಲ ಆ್ಯಕ್ಚುಲಿ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ. ಸ್ವಲ್ಪ ಡೇ ಒಂಥರ ಲೇಸಿ ಆಗಿನೇ ಸ್ಟಾರ್ಟ್ ಆಯಿತು. ಸೊ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಆ್ಯಕ್ಚುಲಿ ನಮ್ಮ ಮನೇಲಿ ಉಪ್ಪಿಟ್ಟೆಲ್ಲ ಯಾರೂ ಜಾಸ್ತಿ ತಿನ್ನೋದಿಲ್ಲ, ಬಟ್ ನಾನು ತಿಂತೀನಿ. ನನಗೆ ಬಿಸಿ ಇದ್ದರೆ ಏನಾದರೂ ತಿನ್ಕೊತೀನಿ. ಸೊ ಮಸಾಲೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಮುನಿ ಓಕೆ ಅಂತ ಹೇಳಿದರು. ತುಂಬ ಜನಕ್ಕೆ ಯಾಕೋ ಉಪ್ಪಿಟ್ಟು ಇಷ್ಟನೇ ಆಗೋದಿಲ್ಲ, ಬಟ್ ನನಗೆ ಇಷ್ಟ ಆಗುತ್ತಪ್ಪ, ಚೆನ್ನಾಗೇ ಇರುತ್ತೆ. ಆ್ಯಂಡ್ ನಾರ್ಮಲಾಗಿ ಪ್ಲೇನಾಗಿ ಮಾಡೋದಕ್ಕಿಂತ ಅದರಲ್ಲಿ ಸ್ವಲ್ಪ ತರಕಾರಿ ಎಲ್ಲ ಆ್ಯಡ್ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ಮಸಾಲೆ ಉಪ್ಪಿಟ್ಟನ್ನೇ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಹರ್ಷಾಗೆ ಮ್ಯಾಗಿ ಬೇಕು ಅಂತ ಕೇಳ್ದೆ. ತುಂಬ ಅಂದರೆ ರೇರಾಗಿಯೇ ಮ್ಯಾಗಿ ಮಾಡ್ತೀನಿ, ಬಟ್ ಆ್ಯಕ್ಚುಲಿ ಹೇಳ್ತಾರೆ ಅಲ್ವಾ ಮ್ಯಾಗಿ ಅಷ್ಟು ಒಳ್ಳೇದಲ್ಲ ಅಂದ್ಬಿಟ್ಟು. ಸೊ ತುಂಬ ರೇರಾಗಿ ಕೇಳ್ತಿರ್ತಾನೆ ಅವನು. ಹಂಗಾಗಿ ಪಾಪ ಅಂಥೇಳಿ ನಾನು ಹರ್ಷಾಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮ್ಯಾಗಿ ಮಾಡಿಕೊಟ್ಟೆ ಆ್ಯಂಡ್ ಬಾಕ್ಸ್ಗೆ ಫ್ರೂಟ್ಸ್ ಹಾಕಿ ಕಳಿಸಿದ್ದೆ. ಆ್ಯಕ್ಚುಲಿ ನನಗೆ ಈ ಮಸಾಲೆ ಉಪ್ಪಿಟ್ಟು ಮಾಡೋದಕ್ಕೆ ಬರ್ತಾ ಇರಲಿಲ್ಲ ಅಷ್ಟೊಂದು. ನಾನು ಬೇರೆ ಯೂಟ್ಯೂಬ್ ಚಾನಲಲ್ಲಿ ನೋಡಿನೇ ಕಲ್ತ್ಕೊಂಡಿದ್ದು. ಯೂಶ್ವಲಾಗಿ ನಾರ್ಮಲ್ ಉಪ್ಪಿಟ್ಟು ಮಾಡ್ಕೊತಾ ಇದ್ವಿ, ಅಂದರೆ ಹರ್ಷ ನಾನು ಮತ್ತು ವೈಷುಮಗೆ ಮಾತ್ರ ಮಾಡ್ಕೊತಾ ಇದ್ದೆ. ಲೈಕ್ ಯಾವುದಾದ್ರೂ ಮುನಿ ಡಿಶಸ್ ಮಾಡಿದಾಗ ನಾನು ತಿನ್ನೋದಿಲ್ಲ ಅಂತಂದರೆ ಸೊ ಮುನಿಗೆ ಬಿಟ್ಟು ನನಗೆ ವೈಷು ಹರ್ಷ 3 ಜನಕ್ಕೆ ಮಾಡ್ಕೊತೀನಿ. ಸೊ ಹಾಗಾಗಿ ಒಂದ್ಸಲಿ ಟ್ರೈ ಮಾಡಿದೆ ಈ ಥರ ಮಸಾಲ ಉಪ್ಪಿಟ್ಟನ್ನ, ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಒಂದ್ಸರಿ ಕಾಂಪ್ಲಿಮೆಂಟ್ ಕೊಟ್ಟರೆ ಗೊತ್ತಲ್ವ, ಅದನ್ನೇ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಇವತ್ತು ಹೇಗೂ ಒನ್ ಟೈಮ್ಗಲ್ವಾ ಅಂತೇಳಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾನು ಇದನ್ನೇ ಮಾಡ್ಕೊತಾ ಇದ್ದೀನಿ. ಸೊ ಐ ಥಿಂಕ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಮೇ ಬಿ ನಾನು ಇವಾಗ ಇದನ್ನು ಮಾಡ್ತಾ ಇರ್ಬೋದು. ಒಬ್ವಿಯಸ್ಲಿ ಎಲ್ಲರೂ ಇದನ್ನು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಇದು ಚೆನ್ನಾಗಿ ಫೇಮಸ್ ಆಗಿನೇ ಮಾಡ್ಕೊತಾರೆ ಅಲ್ವಾ. ಸೊ ಯೂಶ್ವಲಿ ಎಲ್ಲರೂ ಯಾವ ರೀತಿ ಮಾಡ್ಕೊತೀರ, ನಾನು ಸೇಮ್ ಅದೇ ರೀತಿಯೇ ಮಾಡ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಆಯಿಲ್ ಹಾಕಿ ಗೋಡಂಬಿ, ಜೀರಿಗೆ, ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಆ್ಯಕ್ಚುಲಿ ಇದಕ್ಕೆ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಬಟ್ ಬಿಸಿಲಿತ್ತು ಅದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಆಯಿಲ್ ಆ್ಯಡ್ ಮಾಡಿಕೊಂಡು ಮಾಡ್ಕೊತಾ ಇದ್ದೀನಿ. ಹಾಗೆ ಅವರೆಕಾಯಿ ಇತ್ತು, ಸ್ವಲ್ಪ ಬಿಡಿಸಿ ಇಟ್ಕೊಂಡಿದ್ದು ಫ್ರಿಜ್ಜಲ್ಲಿ ಇಟ್ಟಿದ್ದಕ್ಕೆ ಸ್ವಲ್ಪ ಬ್ಲ್ಯಾಕ್ ಆಗಿಬಿಟ್ಟಿತ್ತದು. ಸೊ ಅದೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಯೂಶ್ವಲಿ ಬಟಾಣಿ ಆ್ಯಡ್ ಮಾಡ್ಕೋಬೋದು, ಹಸಿ ಬಟಾಣಿ, ಬಟ್ ನಾನಿಲ್ಲಿ ಅವರೆಕಾಯಿ ಇತ್ತಲ್ವ ಸುಲಿದಿರೋದು ಅಂತೇಳಿ ಅದನ್ನೇ ಆ್ಯಡ್ ಮಾಡಿಕೊಂಡೆ. ಜೊತೆಗೆ ಸ್ವಲ್ಪ ಬೀನ್ಸು, ಕ್ಯಾರೆಟು, ಟೊಮ್ಯಾಟೊ ಎಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡಿಕೊಂಡ್ರೆ ತರಕಾರಿ ಎಲ್ಲ ಬೇಯುತ್ತೆ. ವಾಟರಲ್ಲಿ ಏನು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ, ಅಂದರೆ ಚೆನ್ನಾಗಿ, ಅಂದರೆ ವಾಟರ್ ಎಲ್ಲ ಮೊದಲೇ ಆ್ಯಡ್ ಮಾಡಿ ನಾನು ಇದನ್ನೇನು ಕುದಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಇದನ್ನು ಕುಕ್ ಮಾಡ್ಕೊಂಡಿದ್ದೆ, ಅಂದರೆ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯೋ ಹಾಗೆ. ಆ್ಯಂಡ್ ದಪ್ಪ ರವೆ ಅಂತಾರಲ್ವ, ಅದರಲ್ಲಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಸಣ್ಣ ರವೆ ಯೂಸ್ ಮಾಡಿಕೊಂಡು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ನಾನು ಈ ರೆಸಿಪಿನ ಎಲ್ಲಿ ನೋಡಿ ಟ್ರೈ ಮಾಡಿದ್ದೆ, ಅದರಲ್ಲಿ ಈ ರೀತಿ ದಪ್ಪ ರವೆನ ಯೂಸ್ ಮಾಡಿ ಮಾಡಿದ್ರು, ಇದೇ ಚೆನ್ನಾಗಿರುತ್ತೆ ಅಂತ ಹೇಳಿದರು ಇದಕ್ಕೆ. ಸೊ ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ 1.5 ಕಪ್ಪಷ್ಟು ರವೆನ ಹಾಕಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಯೂಶ್ವಲಿ ನಾವು ಉಪ್ಪಿಟ್ಟು ಮಾಡಿದಾಗ ಮೊದಲು ರವೆನ ಹುರ್ಕೊಂಡು ಆಮೇಲೆ ಈ ಪ್ರೊಸೆಸ್ನ ಮಾಡ್ತೀವಲ್ವ. ಸೊ ಇಲ್ಲಿ ರವೆನ ಹುರ್ಕೊಂಡಿಲ್ಲ ನಾನು, ಡೈರೆಕ್ಟಾಗಿ ರವೆನ
ಅಂದರೆ ಫ್ರೈ ಮಾಡ್ದಿರೇ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಈಗ ಒಂದು 5 to 7 ಮಿನಿಟ್ಸ್ವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ರವೆನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ಈ ಟೈಮಲ್ಲಿ ಕಾಯಿಸ್ಕೊಂಡಿರೋಂಥ ಬಿಸಿನೀರನ್ನ ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಇದು ವಾಂಗಿಬಾತ್ ಪೌಡರ್ನ ಆ್ಯಡ್ ಮಾಡ್ಕೋಬೇಕು. ವಾಂಗಿಬಾತ್ ಪೌಡರ್ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂತ ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನಾನು ಇದಕ್ಕೆ ಮೊದಲೊಂದು ಸರಿ ಟ್ರೈ ಮಾಡಿದಾಗ ತುಂಬ ಟೇಸ್ಟಿಯಾಗಿತ್ತು. ಆ ಒಂದು ರೀಸನ್ಗೆ ನಾನು ವಾಂಗಿಬಾತ್ ಪೌಡರ್ ಮತ್ತು ಒಂದು ಸ್ವಲ್ಪ ಅರಿಶಿನ ಆ್ಯಡ್ ಮಾಡಿಕೊಂಡು ಆ್ಯಂಡ್ ವಾಟರ್ ಅಷ್ಟೇ, ರವೆ ಏನು ತಗೊಂಡಿರ್ತೀವಿ ಅದಕ್ಕೆ ಡಬಲ್ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಲಿಡ್ ಕ್ಲೋಸ್ ಮಾಡಿ ಕುಕ್ ಆಗೋವರೆಗೂ ಕುದಿಸ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಬೇಕಾದರೆ ಅಲ್ಲಲ್ಲಿ ನೀವು ತುಪ್ಪನ ಆ್ಯಡ್ ಮಾಡ್ಕೋಬೋದು. ಸೊ ಇದು ಚೆನ್ನಾಗಿ ಬೆಂದಾದಮೇಲೆ ಅಂದರೆ ಉಪ್ಪಿಟ್ಟು ರೆಡಿ ಆಗಿರುತ್ತಲ್ವ, ಆವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಮಸಾಲೆ ಉಪ್ಪಿಟ್ಟು ರೆಡಿ ಆಗಿರುತ್ತೆ. ಇದನ್ನು ಚಟ್ನಿ ಜೊತೆಲಿ ಸರ್ವ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಮುನೀನು ಬಂದರು. ಆ್ಯಂಡ್ ಸ್ವಲ್ಪ ಫ್ರೂಟ್ಸ್ ಇತ್ತು, ಬಿಸಿಲಲ್ವ ಹಾಗೆ ಬಿಟ್ಟರೆ ಮತ್ತೆ ಅದು ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಲೈಟಾಗಿ ಕಸ್ಟರ್ಡ್ ಫ್ರೂಟ್ ಸ್ಯಾಲಡ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಆ್ಯಕ್ಚುಲಿ ಫ್ರೂಟ್ಸ್ ಯಾವುದು ನಾನು ಫ್ರಿಜ್ಜಲ್ಲಿ ಇಡೋದಿಲ್ಲ, ಹೊರಗಡೆನೇ ಇಟ್ಟಿರ್ತೀನಿ. ನಾವು ಊರಿಗೆ ಹೋಗಿ ಬರೋ ಅಷ್ಟರೊಳಗಡೆ ಅದೊಂಥರ ಆಗಿಬಿಡುತ್ತೆ ಅಲ್ವಾ, ಡ್ರೈ ಆಗಿಬಿಡುತ್ತೆ. ಸೊ ಅದಕ್ಕೆ ಈಗ ಲೈಟಾಗಿ ಮಾಡ್ಕೊಂಬಿಡೋಣ ಫ್ರೂಟ್ ಸಲಾಡ್ ಅಂತ ಹೇಳಿ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಬಿಸಿಲು ಟೈಮಲ್ಲಿ ಈ ರೀತಿ ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಹರ್ಷ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಅವ್ನಿಗೆ ಸ್ವಲ್ಪ ಕೂಲಾಗಿ ಇದನ್ನು ಕೊಟ್ಟರೆ ಅವ್ನಿಗೂ ಒಂಥರ ಖುಷಿ ಆಗುತ್ತೆ, ಸ್ಯಾಟಿಸ್ಫೈಡ್ ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಇದನ್ನು ಮಾಡಿಕೊಂಡೆ. ನೋಡೋದಕ್ಕೆ ಕಲರ್ಫುಲ್ ಆಗಿದೆ ಅಲ್ವಾ. ಸೊ ಅಡುಗೆ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಹರ್ಷ ಬರೋಷ್ಟರಲ್ಲಿ ರೆಡಿ ಆಗಿದೆ. ಆ್ಯಂಡ್ ನಾನು ಹಿಂದಿನ ದಿನಾನೇ ಒಂದು ಸ್ಯಾರಿ, ಆ್ಯಕ್ಚುಲಿ ಊರಿಂದ ಬರಬೇಕಾದ್ರೆ ನಮ್ಮ ಮತ್ತೆ ಒಂದು ಸ್ಯಾರಿ ಕೊಟ್ಟು ಕಳಿಸಿದ್ರು ಕುಚ್ಚು ಹಾಕೋದಕ್ಕೆ ಅಂತ. ಹೇಗೂ ಊರಿಗೆ ಹೋಗ್ತಿದ್ವಿ ಅಲ್ವಾ, ಸೊ ಹಾಗಾಗಿ ಇದು ಕುಚ್ಚು ಹಾಕಿ ಮುಗಿಸ್ಬಿಟ್ಟಿದ್ದೆ. ಲೈಕ್ ಅವಾಗವಾಗ ಹಾಕ್ತಿದ್ದಿದ್ದು, ಒಂದೇ ಸರಿ ಹಾಕಿಲ್ಲ. ಇದನ್ನು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ಬಿಕಾಸ್ ನಾನು ಒಂದೇ ಸರಿ ಹಾಕಿಲ್ಲ, ಇದು ಅವಾಗವಾಗ ಹಾಕಿದ್ದು. ಸೊ ಹಾಗಾಗಿ ಇದ್ರದ್ದು ವಿಡಿಯೋ ಕ್ಯಾಪ್ಚರ್ ಮಾಡಿಲ್ಲ. ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಬೇಕಾದರೆ ನಾನು ಇದ್ರದ್ದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನಾವು ಹೊರಟ್ವಿ ಊರಿಗೆ. ಹಲೋ, ವೆರಿ ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗ್ ಊರಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ. 8:39ಗೆಲ್ಲ ಎಷ್ಟೊಂದು ಬಿಸಿಲಿದೆ. ಇವತ್ತು ನಮ್ಮ ಮನೇಲಿ ಬಿರಿಯಾನಿ, ಮುದ್ದೆ, ನಾಟಿ ಕೋಳಿ ಸಾರು, ಚಿಕನ್ ಕಬಾಬ್. ಕಾಣಿಸ್ತಾ ಇದ್ದೀನ ನಾನು ಬಿಸಿಲಲ್ಲಿ? ಈಗ ಮನೆ ಮುಂದೆ ಹೂವು ಬಿಟ್ಟಿದೆ, ಎಷ್ಟೊಂದಿದೆ, ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲಿ ನಾನು ತಗೋತೀನಿ ಇರು. ದೂರ ಇದ್ದಂಗೈತಿ ತುಂಬಾ. ಅಯ್ಯೋ, ಇದು ಹೂವು ಕಿತ್ತಕ್ಕೆ ಬರಲ್ಲ, ಎಲ್ಲ ಒಂದೊಂದೇ ಬಿಡೋಗ್ತಾ ಇದೆ. ಅದೊಂದು ಸ್ವಲ್ಪನೇ ಕಿತ್ಕೋಬೇಕಾಗುತ್ತೆ. ಒಂದೊಂದು ಕಿತ್ಕೋ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೆಲ್ಲ ಇರೋಲ್ಲ ಸಾಕು. ನಮಗೆ ಮನೆ ಪಕ್ಕದಲ್ಲೇ ರೋಡ್ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಬರ್ಡ್ಸ್ದು ನೋಡಿ, ಎಷ್ಟು ಬಿಸಿಲಾಗಿದೆ ಆದರೂ ಬರ್ಡ್ಸ್ದು ಎಲ್ಲ ಎಷ್ಟು ಚೆನ್ನಾಗಿ ಸೌಂಡ್ ಬರ್ತಿದೆ ಅಲ್ಲ. ಇಲ್ಲಿಂದ ಈ ಕಡೆ ಬಂದು ಇಲ್ಲೆಲ್ಲ ಇದೆ. ಅದೇ ಇಷ್ಟು ಸಿಕ್ಕಿದೆ. ಇಲ್ಲೊಂದು ಸ್ವಲ್ಪ ಕಾಕಡ ಇದೆ ನೋಡಿ, ಕಾಕಡ. ಕಡಿಮೆ ಚೆನ್ನಾಗಿದಾವಮ್ಮ. ಮುಂದೆ ಬರಬೇಡ. ಮುಗಿತಿದ್ಯಾ? ಇಷ್ಟೇನಾ?
ಮಾ ಇಷ್ಟು ಸಿಕ್ಕಿದೆ ಹೂವು, ಇದೊಂದು ಅರ್ಧ ಮುಕ್ಕಾಲು ಮೊಳ ಅಷ್ಟು ಬರುತ್ತೆ. ಸಂಡೇ ಅಲ್ವಾ, ಸೊ ಹಾಗಾಗಿ ನಮ್ಮತ್ತೆ ಮಾವ ಮುರಳಿ ಆ್ಯಂಡ್ ವೈಶು ಎಲ್ಲರೂ ಶಾಪ್ ಹತ್ರ ಇದ್ದಾರೆ. ಮುನಿ ಮಾತ್ರ ಮಲ್ಕೊಂಡಿದ್ದಾರೆ. ನಾನು ಹರ್ಷ ಮನೆ ಮುಂದೆ ಕಿತಾಪತಿ ಮಾಡ್ತಾ ಇದ್ವಿ. ಇಷ್ಟೊತ್ತು ಹೂವು ಸ್ವಲ್ಪ ಸಿಕ್ತು, ಒಂದು ಅರ್ಧ ಮೊಳ ಅಷ್ಟು ಸಿಕ್ಕಿದೆ. ಆ್ಯಕ್ಚುಲಿ ಒಂದಷ್ಟು ನಮ್ಮತ್ತೆ ನೋಡ್ಕೊಂಡಿರಲಿಲ್ಲ, ಅದು ಬಾಡೋಗ್ಬಿಟ್ಟಿದೆ. ಎಷ್ಟಿತ್ತು ಅಷ್ಟು ಹೂವನ್ನ ಮಾತ್ರ ಬಿಡಿಸ್ಕೊಂಡ್ವಿ. ಇದು ಪೆಪ್ಪರ್ ಪೌಡರ್. ಆ್ಯಕ್ಚುಲಿ ಲಾಸ್ಟ್ ಸಂಡೇ ಫಂಕ್ಷನ್ ಇತ್ತಲ್ವ, ಅವಾಗ ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲ ಮನೇಲೆ ರೋಸ್ಟ್ ಮಾಡ್ಕೊಂಡಿದ್ದು. ಈಗ ಸ್ವಲ್ಪ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಜಾಸ್ತಿನೇ. So kebab is ready. Kebab is not ready. Kebab mixing ready. ಯಮ್ಮಿ ಯಮ್ಮಿ. ಛೀ. ತೂಗಿ ಅಂದ್ರೆ ಇದನ್ನೇ ಕೊಟ್ಬಿಡ್ತೀನಿ ಬಾಯಿಗೆ. ತಿಂಚು. ತೂಯಕ್. So now this is ready. ತಿನ್ಕೋ. ಕಬಾಬ್ಗೆ ಮಿಕ್ಸ್ ಮಾಡಿದಾದ್ಮೇಲೆ ಇನ್ನೊಂದು ಕಡೆ ಚಿಕನ್ ಗ್ರೇವಿನೂ ರೆಡಿ ಆಗಿತ್ತು. ಸಖತ್ ಖಾರ ಇಟ್ಬಿಡಿದೀನಿ. ಸೂಪರ್ ಯಮ್ಮಿ ಸ್ಪೈಸಿ. ಚಿಕನ್ ಗ್ರೇವಿ ರೆಡಿ ಆಗಿತ್ತು. ಸಖತ್ ಖಾರ ಇಟ್ಟಿದೆ. ಒಟ್ಟಿನಲ್ಲಿ ಬಿಸಿಲಿಗೆ ಅಂತೂ ಈ ಖಾರ ತಿಂದರೆ ಅಷ್ಟೇ, ಬಟ್ ಸಖತ್ ಟೇಸ್ಟಿ ಆಗಿತ್ತು. ಊರಲ್ಲಲ್ವಾ, ಬಾಳೆ ಎಲೆ ಮೇಲೇ ಸರ್ವ್ ಮಾಡ್ಕೊಂಡ್ವಿ. ಈ ಬಿಸಿಲಲ್ಲಿ ಏನೋ ಗೋಲ್ಗಪ್ಪ ಲೈ. ಬರೀ ನೀರಿದ್ದಂಗಿದೆ ಇದು. ಇದಕ್ಕೆ ಇನ್ನ ಹುಣಸೆ ಹಣ್ಣು ಹಾಕ್ಬೇಕು. ಚೆನ್ನಾಗಿಲ್ಲ. ಊರಿಗೆ ಬಂದಮೇಲೆ ಹೊಲದ ಕಡೆ ಹೋಗಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಸೊ ನಾವು ಬ್ಯಾಂಗ್ಳೂರಿಗೆ ಹೊರಡೋದಕ್ಕಿಂತ ಮುಂಚೆ ಅಂದರೆ ಊಟ ಎಲ್ಲ ಮುಗಿಸ್ಕೊಂಡು ಹೊಲದ ಕಡೆ ಬಂದಿದ್ವಿ, ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ. ಎರಡು ಕಡೆನೂ ಅಷ್ಟೇ. ನಾನು ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಆಲ್ ದಿ ಬೆಸ್ಟ್ ಅಂತ. ಎಲ್ಲೋ ಬಿದ್ದಿದೆ ಕಾಣಿಸಿಲ್ಲ. ನಮ್ಮ ಹೊಲದ ಹತ್ರ ಸ್ವಲ್ಪ ಪೀಸ್ಫುಲ್ ಆಗಿತ್ತು. ಇಲ್ಲಿ ಕುತ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಪ್ಲೇಸ್ ಇತ್ತು. ಇಲ್ಲೇ ಈವ್ನಿಂಗ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ರೆಡಿ 5 ಆಗ್ತಿದೆ, ಆದರೂ ಬಿಸಿಲಂತೂ ಕಣ್ಣು ಕುಗ್ತಾ ಇತ್ತು. ಎಷ್ಟು ಬಿಸಿಲು ಗೊತ್ತಾ. ಎಣ್ಣೆ ಹೊಡೆಯೋರ್ಗಂತೂ ದಿ ಬೆಸ್ಟ್ ಪ್ಲೇಸ್. ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹರ್ಷ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಇವಾಗ ಹೋಗೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ವಿಡಿಯೋದಲ್ಲಿ ತೋರಿಸ್ತೀನಿ.
ಇನ್ನೇನು ಹೊರಟ್ವಿ. ಆ್ಯಕ್ಚುಲಿ ಇಲ್ಲಿಂದ ಊರಿಂದ ಇಲ್ಲಿಗೆ ಬ್ಯಾಂಗ್ಳೂರಿಂದ ಊರಿಂದ ಬ್ಯಾಂಗ್ಳೂರಿಗೆ ಬರಬೇಕಾದ್ರೆ ಅಷ್ಟೊಂದೇನು ರೆಡಿ ಆಗಿ ಹೋಗೋ ಅವಶ್ಯಕತೆ ಇಲ್ಲ. ಲೈಕ್ ನಾನು ನೈಟ್ ವೇರಲ್ಲಿದ್ದರೆ ನೈಟ್ ವೇರಲ್ಲಿ ನಾರ್ಮಲಾಗಿ ಮನೇಲಿ ಹೇಗಿರ್ತೀನೋ ಹಾಗೆ ಬಂದುಬಿಡ್ತೀನಿ. ಸೊ ಈಗಲೂ ಅಷ್ಟೇ ಹೀಗೆ ಹೊರಡ್ತಾ ಇದ್ದೀನಿ ಊರಿಗೆ. ಸೊ ಹೊರಟ್ವಿ, 6 o'clock ಆಗಿದೆ ಟೈಮ್ ಆಲ್ರೆಡಿ. ಈಗ ಊರಿಗೆ ಬ್ಯಾಂಗ್ಳೂರಿಗೆ ಹೊರಟಿದ್ದೀವಿ. ಕೊಳ್ಕಿ ಇದು ಏನು ಡ್ಯಾನ್ಸ್ ಮಾಡ್ತಿದ್ಯಾ ಕೊಳ್ಕಿ? ಹೋಗೋಣ. ಇಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ಮನೆ ಮುಂದೆ, ಮರದಿಂದ ಕಾಯಿ ಬೀಳುತ್ತೆ ಅಲ್ವಾ ಅದ್ರದ್ದು. ವಾವ್, ಈವ್ನಿಂಗ್ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಲ್ವಾ. 6 o'clock ಆಗಿದೆ ನೋಡಿ, ಆದರೂ ಎಷ್ಟು ಬಿಸಿಲಿದೆ ಇಲ್ಲಿ. ಮುಗೀತು ನಮ್ಮ ಸಂಡೇ ಊರಲ್ಲಿ. ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 7 ಗಂಟೆ ಆಗಿತ್ತು. ಇದು ಮಂಡೇ ಮಾರ್ನಿಂಗ್ದು ವ್ಲಾಗ್. ಸ್ವಲ್ಪ ಕ್ಲಿಪ್ಸ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬಿಕಾಸ್ ನನಗೆ ಲೈವ್ ಬಂದಾಗ ಒಂದಷ್ಟು ಜನ ಕೇಳಿದ್ರಿ ನಿಮ್ಮ ಬರ್ಡೇದು ವ್ಲಾಗ್ ಅಥವಾ ವಿಡಿಯೋನ ಅಪ್ಲೋಡ್ ಮಾಡಿ ಅಂತ. ಆ್ಯಕ್ಚುಲಿ ನಾನು ಈ ಸರಿ ಯಾವುದೇ ಥರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಈ ಸರಿ ಅಂತಲ್ಲ, ಯೂಶ್ವಲಿ ಯಾವಾಗಲೂ ತುಂಬ ಸಿಂಪಲ್ ಆ್ಯಂಡ್ ನಾರ್ಮಲ್ ಆಗಿನೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಸೊ ವೀಕೆಂಡ್ಸ್ ಅಲ್ವಾ, ಊರಿಗೆ ಹೋಗಿ ಬಂದಿದ್ವಿ. ಊರಿಂದ ಬರಬೇಕಾದ್ರೇ ನಮ್ಮ ಅತ್ತೆ ಮಾವ ಆ್ಯಕ್ಚುಲಿ ಸ್ಯಾರಿ ಕೊಡಿಸಿದ್ರು ಆ್ಯಂಡ್ ಅತ್ತೆ ನನಗೆ ಒಂದು ಸಿಂಪಲ್ ಡ್ರೆಸ್ನ ಕೊಡಿಸಿದ್ರು. ಆ್ಯಕ್ಚುಲಿ ಊರಲ್ಲೇ ಸ್ಪೆಂಡ್ ಮಾಡಿರ್ಬೋದಿತ್ತು, ಬಟ್ ಹರ್ಷಾಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದ್ದರಿಂದ ಮತ್ತು ಸ್ಕೂಲ್ಗೆಲ್ಲ ಲೀವ್ ಹಾಕೋ ಆಗಿರಲಿಲ್ಲ. ಸೊ ಹಾಗಾಗಿ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಬರಬೇಕಾಯಿತು. ಆ್ಯಂಡ್ ಅತ್ತೆಗೆ ಸ್ವಲ್ಪ ಹಾಸ್ಪಿಟಲ್ ವಿಚಾರದಿಂದ ಅವರು ಬ್ಯಾಂಗ್ಳೂರಿಗೆ ಮತ್ತೆ ಬರೋದಿತ್ತು. ಸೊ ಹಾಗಾಗಿ ಹೇಗೂ ಬರ್ತಾರೆ ಅಲ್ವ ಅಂತೇಳಿ ನಾವು ರಿಟರ್ನ್ ಬಂದಿದ್ದಾಯಿತು. ಸೊ ಯೂಶ್ವಲಿ ನಾರ್ಮಲಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಿಂದ ಏನು ಅಷ್ಟೊಂದು ಕ್ಲಿಪ್ಸ್ ಎಲ್ಲ ಇಲ್ಲ, ವಿಡಿಯೋ ಕೂಡ ಏನು ಅಷ್ಟೊಂದು ಇಲ್ಲ. ಸೊ ಹಾಗಾಗಿ ನನ್ನ ಡೇ ಅಂದರೆ ಏನೇನು ಮಾಡ್ಕೊಂಡಿದ್ದೆ ನನ್ನ ಬರ್ಡೇ ದಿನ ಅದನ್ನು ಮಾತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯೂಶ್ವಲಿ ಯಾವಾಗಲೂ ನನ್ನ ವೀಡಿಯೋಸಲ್ಲಿ ನೀವು ನೋಡ್ಬೋದು, ಲೈಕ್ ಏನಾದರೂ ಒಂದೊಂದು ಕುಕ್ಕಿಂಗ್ ಮಾಡ್ತಾ ಇರ್ತೀನಿ ಆ್ಯಂಡ್ ಡಿಫ್ರೆಂಟ್ ರೆಸಿಪೀಸ್ ಏನಾದರೂ ಇದ್ದರೆ ಕೂಡ ನಾನು ಶೇರ್ ಮಾಡ್ತಾ ಇರ್ತೀನಿ. ತುಂಬ ಸ್ವೀಟ್ ಕುಕ್ ಮಾಡ್ತಾನೇ ಇರ್ತೀನಲ್ವ. ಸೊ ಹಾಗಾಗಿ ನಾನು ಲೈಕ್ ಏನಾದರೂ ಬೇಡ ಅಂತಂದರೆ ಮುನಿ ಹೊರಗಡೆಯಿಂದನೇ ತುಂಬ ಸ್ನ್ಯಾಕ್ಸು ಸ್ವೀಟ್ಸು ತೊಗೊಂಡು ಬರ್ತಾರೆ. ಸೊ ಹಾಗಾಗಿ ಯಾವಾಗಲೂ ಹೊರಗಡೆ ತರ್ತಾ ಇರ್ತೀವಲ್ವ ಯೂಶ್ವಲಾಗಿ, ಇನ್ನೇನಕ್ಕೆ ತರೋದು ಅಂತೇಳಿ ಹೇಗೂ ಗುಲಾಬ್ ಜಾಮೂನ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಆ್ಯಕ್ಚುಲಿ ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ಬರ್ಡೇ ಟೈಮಲ್ಲಿ ಅಮ್ಮ ನನಗೆ ಗುಲಾಬ್ ಜಾಮೂನ್ ಮಾಡಿ ಕೊಡ್ತಾಯಿದ್ರು. ಸೊ ನನಗೆ ಸ್ವೀಟ್ಸಲ್ಲಿ ಅಂತಂದರೆ ಗುಲಾಬ್ ಜಾಮೂನೇ ಫೇವ್ರೇಟ್. ಸೊ ಹಾಗಾಗಿ ನಾನು ಗುಲಾಬ್ ಜಾಮೂನೇ ಮಾಡ್ಕೊತಾ ಇದ್ದೆ ಇಲ್ಲಿ. ಮಾರ್ನಿಂಗ್ ಹರ್ಷ ಸ್ಕೂಲ್ಗೆ ಹೋಗಿದ್ದ, ಮನೆ ಕೆಲಸ ಎಲ್ಲ ಮುಗಿಸಿ, ಏನೇ ಬರ್ಡೇ ಅಂದರೂ ಕೆಲಸ ಎಲ್ಲ ನಾವೇ ಮಾಡ್ಕೊಬೇಕಾಗತ್ತೆ ಅಲ್ವಾ. ಲೈಕ್ ನಾರ್ಮಲಾಗಿ ಮನೆ ಕೆಲಸ ಎಲ್ಲ ಮುಗಿಸಿ, ಸ್ನಾನ ಎಲ್ಲ ಮುಗಿಸಿ, ಪೂಜೆ ಮಾಡಿ, ಬ್ರೇಕ್ಫಾಸ್ಟು ಲೈಟಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋಣ ಅಂತೇಳಿ ಹರ್ಷ ಆ್ಯಕ್ಚುಲಿ ಮಮ್ಮಿ ನೀನು ಬರ್ಡೇ ಮಾಡ್ಕೊಳ್ಳೇಬೇಕು ಅಂಥೇಳಿ ಫೋರ್ಸ್ ಮಾಡ್ತಿದ್ದೆ. ಲೈಕ್ ಫೋರ್ಸ್ ಅಂತಂದರೆ ಮಕ್ಕಳಿಗೆ ಆಬ್ವಿಯಸ್ಲಿ ಇಷ್ಟ ಇರುತ್ತೆ ಅಲ್ವಾ, ಲೈಕ್ ಕೇಕ್ ತಂದು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು. ಯಾರದೇ ಬರ್ಡೇ ಆದರೂ ಅವ್ರಿಗೊಂಥರ ಖುಷಿ ಇರುತ್ತೆ, ಬಿಕಾಸ್ ಕೇಕೆಲ್ಲ ಕಟ್ ಮಾಡ್ತಾರೆ ಅಂತೇಳಿ. ಸೊ ಮುನಿ ಹೊರಗಡೆಯಿಂದ ಸ್ವೀಟ್ಸ್ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು. ನಾನೇ ಬೇಡ ಅಂತ ಹೇಳಿ ಮನೇಲೇ ಹೇಗೋ ಗುಲಾಬ್ ಜಾಮೂನ್ ಇತ್ತಲ್ವಾ. ಅಂದರೆ ಆ್ಯಕ್ಚುಲಿ ಗುಲಾಬ್ ಜಾಮೂನ್ ಜೊತೆ ನನಗೆ ತುಂಬ ಮೆಮೊರೀಸ್ ಇದೆ. ನನ್ನ ಬರ್ಡೇಗೆ ಯಾವಾಗಲೂ ಅಮ್ಮ ಗುಲಾಬ್ ಜಾಮೂನ್ ಮಾಡ್ತಿದ್ರು. ಲೈಕ್ ನೈಟ್ ತಿನ್ನೋದು ಬೇಡ ಅಂತ ಹೇಳಿ, ಓವರ್ ನೈಟ್ ಸೋಕಾದರೆ ಚೆನ್ನಾಗಿರುತ್ತೆ ಅಂತೇಳಿ ಅಮ್ಮ ಎತ್ತಿಡ್ತಿದ್ರು. ಕದ್ದು ಮುಚ್ಚಿ ನೈಟಲ್ಲಿ ಹೋಗಿ ತಿಂತಾ ಇದ್ದೆ ನಾನು. ಸೊ ಗುಲಾಬ್ ಜಾಮೂನ್ ನನಗೆ ಒನ್ ಆಫ್ ದ ಫೇವ್ರೆಟ್ ಸ್ವೀಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸರಿ ಲೈಕ್ ದೊಡ್ಡ ಗುಲಾಬ್ ಜಾಮೂನ್ ಮಾಡಲಿಲ್ಲ, ದೊಡ್ಡ ಸೈಜಲ್ಲಿ ಮಾಡ್ತಾರೆ ಅಲ್ವಾ, ಆ ಥರ ಮಾಡಲಿಲ್ಲ. ಮಿನಿ ಗುಲಾಬ್ ಜಾಮೂನ್ ಹೊರಗಡೆ ಸಿಗುತ್ತೆ ಅಲ್ವಾ ಚಿಕ್ಕದಾಗಿ. ಸೊ ಆ ಥರ ಪುಟಾಣಿ ಸೈಜಲ್ಲಿನೇ ಮಾಡ್ಕೊಂಡಿದ್ದೆ. ಹರ್ಷ ಸ್ಕೂಲ್ಗೆ ತೊಗೊಂಡೋಗಿ ಫ್ರೆಂಡ್ಸ್ಗೆ ಶೇರ್ ಮಾಡ್ತೀನಿ ಅಂತ ಹೇಳಿದ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದೆ. ಆ್ಯಂಡ್ ನಾನು ಪ್ರೀವಿಯಸ್ ಬ್ಲಾಗಲ್ಲೇ ಹೇಳಿದೆ ನನಗೆ ಬ್ಯಾಂಗಲ್ಸ್ದು ಆರ್ಡರ್ ಬಂದಿದೆ ಅಂತೇಳಿ. ಸೊ ವೀಕೆಂಡ್ ಇದ್ದಿದ್ದರಿಂದ ಊರಿಗೆ ಹೋಗಿದ್ವಿ ಅಲ್ವಾ, ಅದನ್ನು ಕಂಪ್ಲೀಟ್ ಮಾಡಿರಲಿಲ್ಲ. ಆ್ಯಂಡ್ ಅವ್ರು 4th ಬೇಕು ಅಂತ ಕೇಳಿದರು. ಸೊ ಹಾಗಾಗಿ ನಾನು ಬ್ಯಾಂಗಲ್ಸ್ ಕಂಪ್ಲೀಟ್ ಮಾಡೋದಿತ್ತು. ಮಂಡೇ ಈವ್ನಿಂಗ್ ಟೆಂಪಲ್ಗೆ ಹೊರಟಿದ್ದೀವಿ. ಈವ್ನಿಂಗ್ ಹೋಗ್ತಾ ಇದೀವಿ. ಇದು ನನ್ನ ಬರ್ಡೇ ಡ್ರೆಸ್, ಇದು ಮುನಿ ಕೊಡಿಸಿದ್ದು.
ರೆಡಿ ಆಗಿದ್ದೀನಿ. ಕಾಣಿಸ್ತಾ ಇದೆನಾ? ಬನ್ನಿ ಹೋಗೋಣ. So we are going. ಗಾಡಿಯಲ್ಲೇ ಹೋಗ್ತಾ ಇದ್ವಿ. ಹಾಯ್. ಆಂಟಿ ವಿಶ್ ಮಾಡ್ರ ಮಾಡಿದ್ದೀನಿ ಕ್ಯಾಮ್ರಾದಲ್ಲಿ ಅಲ್ಲಿ ನೋಡು. ಇನ್ನೊಂದು ಫೋನ್ ಇದ್ರೆ ಫೋಟೋ ಇಟ್ಕೋಬೋದಾ? ಹರ್ಷ ನಿಂದ್ರಲ್ಲಿ ರೆಡಿ ಮಾಡಿ ಏಯ್ ಕುಂದೆಲ್ಲ ಕೇಳ್ತಾವ. ಸ್ಮೈಲ್ ಪ್ಲೀಸ್. ಮುಸ್ತಾಫ ಹೌದಾ ಹಿಡಿತಾವ ನಾವು. ಮನಿ ಬಾ. ಹೋಗಮ್ಮ ಮನೆ ಓಡ್ ಓಡ್ ಓಡ್. ಈ ಕಡೆ ಬಂದು ಅದೆಲ್ಲ ಇತ್ತು ಚೆನ್ನಾಗಿದೆ. ಮಕ್ಕಳು ಕೇಕ್ ಕೊಡ್ತೀನಿ ಬಾ. ಸೊರ್ರಿ ಹೊಡ್ದ್ರಕ್ಕ ನಾವು ಬಂದ್ಮೇಲೆ ಅಕ್ಕವು ನಾವು ಬಂದ್ಮೇಲೆ ಹೊಡ್ದ್ರ ಇಲ್ಲ ಆಯ್ತಲ್ಲ ಅವಾಗ ಮಲಗಿದ್ದ ಜ್ಞಾನ ಇಲ್ಲ. ಮಲಗ್ದೋಗಿ ಹೊಡೆದು ಬಿಡ್ಬೇಕಾಯ್ತು ನಾವು. ಇವ್ರು ರಾತ್ರಿ ಮಾತಾಡ್ತಾವ. ಏಯ್ ಅಲ್ಲ ಲೈಟ್ ಹಾಕಿರೋದು ಈ ಕಡೆ ನಿಂತ್ಕೊಂಡಿರೋದೆಲ್ಲ ಈ ಕಡೆ. ಮುನಿ ಏನು ಗಿಫ್ಟ್ ಕೊಟ್ಟರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಹರ್ಷ ಅವ್ರ ಫ್ರೆಂಡ್ಸ್ ಒಂದಷ್ಟು ಜನನ ಇನ್ವೈಟ್ ಮಾಡಿದ್ದ ಆ್ಯಂಡ್ ಒಂದು ಸ್ಮಾಲ್ ನಂಬರ್ ಆಫ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡೆ. ಸೊ ಎಲ್ಲರದ್ದು ಊಟ ಮುಗೀತು, ಎಲ್ಲರೂ ಹೋದರು ಆ್ಯಂಡ್ ಮಲ್ಗೋದು ಅಷ್ಟೇ. 11 ಆಗಿದೆ. ಸೊ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.